ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಬಾಬು ಜಗಜೀವನ್ ರಾಮ್ ಅವರು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು, ಸಮಾಜದಲ್ಲಿ ಸಮಾನತೆಗಾಗಿ ಹೋರಾಟ ಮಾಡಿದ ಒಬ್ಬ ಪ್ರಮುಖ ವ್ಯಕ್ತಿ. ಆಮೇಲೆ ಪಾಲಿಟಿಕ್ಸಲ್ಲಿ ಕೂಡ ಭಾಳಷ್ಟು ಸಾಧನೆ ಮಾಡಿದವರು. ಬಿಹಾರ್ ರಾಜ್ಯದಲ್ಲಿ ಹುಟ್ಟಿದವರು. ಗಾಂಧೀಜಿ ಅವರ ಆದರ್ಶಗಳ ಮೇಲೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಅವರು ಪಾಲ್ಗೊಂಡು ತದನಂತರ ಅವರು ನಮ್ಮ ಭಾರತ ದೇಶದ ಉಪ ಪ್ರೈಮ್ ಮಿನಿಸ್ಟರ್, ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗಿ ಇದ್ದರು. ಆಮೇಲೆ ಒಂದು 3 ಮುಖ್ಯ ಖಾತೆಗಳ ಸಚಿವರಾಗಿ ಕೂಡ ಅವರು ಕಾರ್ಯವನ್ನು ನಿರ್ವಹಣೆ ಮಾಡಿದರು. ಮುಖ್ಯವಾಗಿ ಹೇಳಬೇಕಾದ್ರೆ 1971ರಲ್ಲಿ ಇಂಡಿಯಾ ಪಾಕಿಸ್ತಾನ್ ವಾರಲ್ಲಿ ಅವರು ರಕ್ಷಣೆ ಮಂತ್ರಿಯಾಗಿ ಅವರು ಕಾರ್ಯನಿರ್ವಹಣೆ ಮಾಡುವ ಸಂದರ್ಭದಲ್ಲಿ ಅವರು ಸೈನಿಕರಿಗೆ ಇರ್ಬೋದು ಅಥವಾ ನಮ್ಮ ದೇಶದಲ್ಲಿ ಏನೇನು ವ್ಯವಸ್ಥೆಗಳು ಆ ಒಂದು ವಾರಿಗೆ ಬೇಕಿತ್ತು ಅದು ಅಷ್ಟನ್ನು ಮಾಡಿ ಗೆಲುವಿಗೆ ಅವರು ಒಂದು ಪ್ರಮುಖ ಪಾತ್ರ ವಹಿಸಿದ್ದಾರೆ ಅನ್ನುವ ವಿಚಾರವನ್ನು ನಿಮ್ಮ ಹತ್ರ ನಾನು ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಹೇಗೆ ಒಂದು ಫೆಮೈನ್ಸ್ ಇತ್ತು, ಅಂದರೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಧಾನ್ಯಗಳು ನಾವು ಬೆಳೆಸಕ್ಕೆ ಆಗಲಿಲ್ವೋ ಒಂದು ಹಸಿರು ಕ್ರಾಂತಿಯನ್ನು ಬಲಪಡಿಸಿದ್ರು ಅವರು. ಸೊ ಈ ಮುಖ್ಯ ಖಾತೆಗಳು ಅದು ರಕ್ಷಣೆ ಇರ್ಬೋದು ಮತ್ತು ಕೃಷಿ ಇರ್ಬೋದು, ಅದರಲ್ಲಿ ಅವರು ಭಾಳಷ್ಟು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಕಾರ್ಮಿಕ ಸಚಿವರಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಅವರು ಸುಮಾರು ಯೋಜನೆಗಳನ್ನು ಅವರು ರೂಪಿಸಿ ಜಾರಿಗೆ ಅವರು ತಂದಿದ್ದಾರೆ. ಸೊ ಈ ಒಂದು ಮಹಾನ್ ವ್ಯಕ್ತಿ ಹೇಗೆ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ತದನಂತರ ಅವರು ಕಂಡಿರೋ ಕನಸು ಒಂದು ಸ್ವತಂತ್ರ ಭಾರತಕ್ಕೆ ಅದರದ್ದು ಅಭಿವೃದ್ಧಿಗೋಸ್ಕರ ಕೂಡ ಅವ್ರದ್ದು ಕೊಡುಗೆ ಜಾಸ್ತಿ ಇದೆ. ಇಂತಹ ಒಂದು ಮಹಾನ್ ವ್ಯಕ್ತಿಯ ಆದರ್ಶಗಳನ್ನು ನಾವು ಎಲ್ಲರೂ ಕೂಡ ಪಾಲನೆ ಮಾಡಬೇಕು. ಅಧಿಕಾರದಲ್ಲಿ ಇರುವ ನಾವು ಆಫೀಸರ್ಸು, ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ, ಕಂದಾಯ ಇಲಾಖೆಯಿಂದ ಸುಮಾರು 20,000 ಹಟ್ಟಿಗಳು ತಾಂಡಗಳಲ್ಲಿ ಇರುವ ಸುಮಾರು ತಲೆಮಾರಿಂದ ವಾಸ ಇರುವ ಜನರಿಗೆ ಹಕ್ಕುಪತ್ರವನ್ನು ನಾವು 2 ವರ್ಷದಿಂದ ಶ್ರಮ ಬಿದ್ದು ಒಂದು ಗ್ರಾಮ ಸಹಾಯಕದಿಂದ ಹಿಡಿದು ನಾನು DC ತನಕ ಕೆಲಸ ಮಾಡಿ 20,000 ಹಕ್ಕುಪತ್ರಗಳನ್ನು ನಾವು ಮಾಡಿದ್ದೀವಿ. ಸೊ ಈ ಥರ ಒಂದು ದೇಶಕ್ಕೆ ಒಂದು ಕೊಡುಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದೆಲ್ಲ ನಾವು ಕಂದಾಯ ಇಲಾಖೆಯಿಂದ ಮಾಡಿದ್ವಿ. ಅದೇ ರೀತಿಯಲ್ಲಿ ವಿವಿಧ ಇಲಾಖೆಗಳಲ್ಲಿ ಕೂಡ ಸುಮಾರು ಒಳ್ಳೆಯ ಕೆಲಸಗಳನ್ನು ನಾವು ಮಾಡ್ತಾ ಇದ್ವಿ. ಇದು ನಮ್ದು ಕರ್ತವ್ಯ. ಅದೇ ರೀತಿಯಲ್ಲಿ ಸಾರ್ವಜನಿಕರು ಕೂಡ ಅವ್ರದ್ದೇ ಆದಂತಹ ಕರ್ತವ್ಯಗಳು ಇದ್ದೇ ಇರುತ್ತೆ. ಅವ್ರಿಗೆ ಹೇಗೆ ಹಕ್ಕುಗಳು ಇಂಪಾರ್ಟೆಂಟು ಅದೇ ರೀತಿಯಲ್ಲಿ ಕರ್ತವ್ಯಗಳು ಕೂಡ ಇಂಪಾರ್ಟೆಂಟು. ಸೊ ನಾವು ಎಲ್ಲ ಇವತ್ತು ಸೇರಿದ್ವಿ. ಇದೇನೇ ಸಾರ್ವಜನಿಕರು ಪ್ರತಿಯೊಬ್ಬರು ಕೂಡ ಇವತ್ತು ಇವರದ್ದು ಆದರ್ಶಗಳು ಏನು ಅಂತ ಅವರೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಸ್ವಾತಂತ್ರ್ಯ ಆಗಿ ಇಷ್ಟು ವರ್ಷಗಳು ಆದರೂ ಕೂಡ ನಮ್ಮ ಸಮಾಜದಲ್ಲಿ ಇನ್ನೂ ಒಂದಷ್ಟು ಸಮಾನತೆ ಬರಬೇಕು. ಎಲ್ಲರೂ ಕೂಡ ಒಳ್ಳೆಯ ಅವಕಾಶಗಳು ಸಿಗಬೇಕು. ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ರೆ ಮಾತ್ರ ನಮ್ಮ ದೇಶ ಮುಂದೆ ಒಳ್ಳೆಯ ಒಂದು ಸೂಪರ್ ಪವರ್ ಆಗಿ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾವು ಎಲ್ಲರೂ ಕೂಡ ಶ್ರಮ ವಹಿಸೋಣ ಅಂತ ನಾವು ಜಿಲ್ಲಾ ಆಡಳಿತ ಪರವಾಗಿ ನಿಮ್ಗೆಲ್ಲರಿಗೂ ಮನವಿಯನ್ನು ಮಾಡ್ತಾ ಮತ್ತೊಮ್ಮೆ ನಿಮ್ಗೆಲ್ಲರೂ ಕೂಡ ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮದಿನದ ಶುಭಾಶಯಗಳು. ಧನ್ಯವಾದ.